ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಈ ಕಾಂಗ್ರೆಸ್ ಮಂದಿನ ನೋಡಿದ್ರೆ ಇದೇನು ನೆನಪಾಗ್ತದೆ ನೋಡ್ರಿ. ಸಭ್ಯತೆ ಸಂಸ್ಕೃತಿ ಅನ್ನೋದು ಒಂದು ಸ್ವಲ್ಪರೇ ಅದೇನ್ರಿ. ಅಲ್ಲ, ನರೇಂದ್ರ ಮೋದಿಯವರ ತಾಯಿ ತೀರ್ಕೊಂಡಾರ. ಆದರೂ ಆ ತಾಯಿಗೆ ಕೆಟ್ಟ ಕೊಳಕೆಲ್ಲ ಬೈತಾರಲ್ಲ, ಥೂ ಇವ್ರ ಜನ್ಮಕ್ಕಂತ ಅನ್ಸ್ಬಿಡ್ತು ನೋಡ್ರಿ. ಅದು ಏನು ಬೈದಾರಂತ ಹೇಳಲಿಕ್ಕೂ ಆಗೋದಿಲ್ಲ ಅಂಥ ಶಬ್ದಗಳು ಬಿಹಾರದಾಗ ನಡೆದಿದ್ದು. ಮತ್ತು ಅಲ್ಲಿ ಸ್ಟೇಜ್ ಮೇಲಿಂದ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಕೆಳಗಿಳ್ಕೊಂತಿದ್ರು. ಅಂದ್ರೆ ಅವ್ರ ಮುಂದೆನೇ ಇಂಥ ಘೋಷಣೆಗಳು ಕೇಳಲಿಕ್ಕತ್ತಾವ. ರಾಹುಲ್ ಗಾಂಧಿ ಅವರೇ, ಇಂಥ ಮಾತು ಕೇಳಿಸ್ಕೊಂಡು ಸುಮ್ಮನಿದ್ದೀರಲ್ಲ, ನಿಮಗೆ ಏನು ಹೇಳಬೇಕಂತೀನಿ. ಪಾಪ ಮೋದಿಜಿ ಅದನ್ನ ನೋಡಿ ಬಹಳ ಭಾವುಕರಾಗ್ಬಿಟ್ರು. आरजेडी कांग्रेस के मंच से मेरी मां को गालियां दी गई। मेरी उस मां को जिसका राजनीति से कोई लेना देना नहीं, जिसका शरीर भी अब नहीं है, मेरी उस मां को आरजेडी कांग्रेस के मंच से भद्दी भद्दी गालियां दी गई। माताएं बहनें, मैं देख रहा हूं आपके चेहरे, आपको भी कितना दर्द हुआ हो। मैं देख रहा हूं कुछ माताओं के आंख में आंसू मुझे नजर आ रहे हैं। ये बहुत ही दुख देने वाला, कष्ट देने वाला, पीड़ा देने वाला। उस मां का क्या गुनाह जैसे भद्दी गालियां सुना दी जाए। ये गालियां सिर्फ मेरी मां का अपमान नहीं है, ये देश की मां, बहन, बेटी का अपमान है। ಖರೆ ಅದ ರೀ, ಇದು ಮೋದಿಜಿಯವರ ತಾಯಿಗಷ್ಟೇ ಅಲ್ಲ, ದೇಶದ ಎಲ್ಲ ತಾಯಂದಿರಿಗೆ ಮಾಡಿದಂಥ ಅವಮಾನ ಇದು. ಇದನ್ನು ಕೇಳಿ ನನ್ನ ಮನಸ್ಸಿಗೆ ಇಷ್ಟು ತ್ರಾಸಾಗಿದೆ ನೋಡ್ರಿ. ಆದರೂ ಈ ಕಾಂಗ್ರೆಸ್ ಮಂದಿದ ಸಂಸ್ಕೃತಿ ಹೆಂಗದಂತ ಗೊತ್ತಾಯ್ತಲ್ಲ. ಇನ್ನು ನಮ್ಮಲ್ಲೊಬ್ರು ಮಂತ್ರಿ ಅದಾರ್ರಿ, RV ದೇಶಪಾಂಡೆ ಅಂತ ಹೇಳಿ. ಅವ್ರಿಗೆ ನಮ್ಮ ಫೈರ್ ಬ್ರ್ಯಾಂಡ್ ಲೇಡಿ ರಂಗಣ್ಣ ಅದಾರಲ್ಲ, ಅದೇ ರಾಧಾ ಹಿರೇಗೌಡರು, ನನ್ನ ಕ್ಲೋಸ್ ಫ್ರೆಂಡ್ ಅವರು ಹೋಗಿ ಉತ್ತರ ಕನ್ನಡದ ಹೆರಿಗೆ ದವಾಖಾನೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ಯಪ್ಪ ಹಿಂಗೆ ಹೇಳೋದ, ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ, ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ, ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ ಹಳೆ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ ನಿಮ್ಮ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತು. RV ದೇಶಪಾಂಡೆ ಅವರೇ, ಹೆರಿಗೆ ದವಾಖಾನಿ ಹೆರಿಗೆ ಅನ್ನೋದು ನಿಮಗೆ ಕಾಮಿಡಿ ಆಗ್ಬಿಡ್ತೇನ್ರಿ. ಹಂಗಾದ್ರೆ ನಿಮಗೆ ಅಂತಾಪರಿ ಕಾಮಿಡಿ ಮಾಡಬೇಕು ಅಂತ ಅನ್ಸಿದ್ರೆ ರಿಸೈನ್ ಮಾಡಿಕೊಂಡು ಯಾವುದರ ಸ್ಟ್ಯಾಂಡಪ್ ಕಾಮಿಡಿ ಚಾಲೂ ಮಾಡ್ಕೊರಿ, ಯಾರು ಬೇಡ ಅಂದಾರ. ಇವ್ರ ಕಥೆನೇ ಇಷ್ಟ ಆಯ್ತು ನೋಡ್ರಪ್ಪ. ಅಲ್ಲೊಬ್ಬ ಬಿಹಾರದ CM ಅಭ್ಯರ್ಥಿ ಅಂತ ರೋಡ್ನ್ಯಾಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಇವ CM ಆದ್ರೆ ಬಿಹಾರದ ಮಂದಿ ಹೆಂಗೆ ಕುಣಿತಿರ್ಬೇಕು ಅಷ್ಟ ನೋಡ್ರಪ್ಪ. ಆದರೂ ಇಂಥ ನಾಯಕರ ನಾಯಕ ಮಿಸ್ಟರ್ ರಾಹುಲ್ ಗಾಂಧಿ, ಇವ್ರ ಅವಸ್ಥೆ ನೋಡ್ರಪ್ಪ. ರಾಹುಲ್ ಗಾಂಧಿ ನೋಡಿದ್ರೆ ಓಟ್ ಚೋರಿ ಅಂತ ಭಯ ಪಡ್ಕೊಳಿಕತ್ತಾರೆ. ಎಲ್ಲಿ ಓಟ್ ಚೋರಿ ಆಗ್ಯದಂತ ನೋಡಿದ್ರೆ ಇವ್ರದೇ ಪಕ್ಷದಾಗ ಆಗ್ಯದ. ಮತಗಳ್ಳರು ಕಹಾ ಹೇ ಅಂತ ಕೇಳಿದ್ರೆ ರಾಹುಲ್ ಗಾಂಧಿಗೆ ಬಗಲ್ ಮೇ ಹೇ ಅಂತಂದಂಗಾಯ್ತು ನೋಡ್ರಿ ಇವ್ರದ್ದು ಅವಸ್ಥೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವ್ರದ್ದೇ 2 ವೋಟರ್ ID ಅದಾವಂತ. ಇವರೇ 2 ವೋಟರ್ ID ಇಟ್ಕೊಂಡು ಬೇರೆಯವರಿಗೆ ಓಟ್ ಚೋರಿ ಅಂತಂದ್ರೆ ಹೆಂಗಿದ್ವು. BJP IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿ ಅವರಂತೂ ಇದನ್ನು ಸಾಕ್ಷಿ ಸಮೇತ ರಿಲೀಸ್ ಮಾಡಿಬಿಟ್ಟಾರ. ಪವನ್ ಖೇರಾ ಅವ್ರದ್ದು ಒಂದು ID ನವದೆಹಲಿಯದ್ದಂತ, ಮತ್ತೊಂದು ID ಜಂಗಪುರ ವಿಧಾನಸಭಾ ಕ್ಷೇತ್ರದಂತ. ಈಗ ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 17 ಮತ್ತು 18 ಅಡಿದಾಗ ನೋಟಿಸ್ನು ಜಾರಿ ಮಾಡ್ಯಾರಂತ. ನೋಡ್ರಪ್ಪ, ಅವರೇ ತೋಡಿದ ಗುಂಡ್ಯಾಗ ಅವರೇ ಬೀಳುದಂದ್ರೆ ಹಿಂಗಿರ್ತ ನೋಡ್ರಿ. ಇನ್ನು ಈ ಜಿಯೋ ಪಾಲಿಟಿಕ್ಸ್ನ ಒಂದು ಕಾಮಿಡಿ ವಿಡಿಯೋ ನೋಡ್ಬರ್ರಿ. Mr. Prime Minister. ನೋಡ್ರಿ ಶಹಬಾಜ್ ಶರೀಫ್ನ ಪರಿಸ್ಥಿತಿ ಹೆಂಗಾಗ್ಯದ ಅಂತ ಹೇಳಿ. ಪುಟಿನ್ ಮೀಟ್ ಆಗ್ಲಿಕ್ಕೆ ಹೋಗಿದ್ದು ಭಿಕಾರಿಗೆ ಇಯರ್ಫೋನ್ನು ಹಾಕೊಳಕ್ಕೆ ಬರ್ಲಿಕ್ಕತ್ತಿಲ್ಲ. ಪುಟಿನ್ ಎಲ್ಲೆಲ್ಲಿಂದ ಬರ್ತಾವೋ ಭಿಕ್ಷುಕರಂತ ಮನಸ್ಸಿನಾಗಿಯೇ ಬೈಕೊಂಡು ಕಡಿಗೆ ಹೇಳ್ಕೊಡ್ತಾರೆ. ಹೌದು, ಇವ ಆ ಟೀಮ್ ಅಲ್ರಪ್ಪ. ಅದೇ ರೀ ಟ್ರಂಪ್ ಅನ್ನೋ ಮೆಂಟಲ್ ಗಿರಾಕಿ ಕಡೆಯವನಲ್ಲೇನು, ಅಲ್ಲಿ ಹೋಗಿ ಭಿಕ್ಷೆ ಎತ್ತಿ ಊಟ ಮಾಡ್ಕೊಂಡು ಬಂದಿದ್ದ. ಈಗೇನು ಮಾಡ್ಲಿಕ್ಕತ್ತಾನಿಲ್ಲಿ?
ಆಮೇಲೆ ಗೊತ್ತಾಯ್ತು ನೋಡ್ರಿ, ಆ ಹುಚ್ಚ ಟ್ರಂಪ್ ಈವಯ್ಯನ ಒದ್ದು ಓಡ್ಸಾನ. ಈಗ ಇಲ್ಲಿ ಓಡಿ ಬಂದಾನ, ರಷ್ಯಾಗೆ ಹೇಳ್ತಾನೆ ನೀವು ಭಾರತದ ಜೊತೆ ಹೆಂಗಿದ್ರಿ ಹಾಗೆ ನಮ್ಮ ಜೊತೆ ನೀವು ಇರಬೇಕಂತ ಹೇಳಿ. We respect your relation with India, that's perfectly fine. But we also want to build very strong relations. And these relations will be supplementary and complementary for the good and for the progress and prosperity of the region. In that I find in you. ಅಮೇರಿಕಾ ಸರಿಯಾಗಿ ಕೈ ಕೊಟ್ಟು ಕಳಿಸ್ದಂಗೆ ಕಾಣತೈತಿ. ಅದಕ್ಕೆ ಈಗ ಇಲ್ಲಿ ಬಂದಾನ ಪಾಪ. ಇವನನ್ನು ಒಂದು ಸಲ ಈ ನಮ್ಮ ಯೋಗೀಜಿ ಬಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ನೋಡ್ರಿ, ಹಂಗೆ ಆಸೆ ಐತೆ ನನಗೆ. ಏನಾಗಬಹುದು ಅನ್ನೋ ಪರಿಸ್ಥಿತಿ ಯೋಚನೆ ಮಾಡಿ ಸ್ವಲ್ಪ. ಯೋಗೀಜಿ ಸ್ಟೈಲೇ ಬೇರೆ ಬಿಡ್ರಿ. ಅವ್ನು ಯಾವನೋ ಸ್ಕೂಲ್ ಹುಡುಗಿನ ರೇಗಿಸಿದ್ದಕ್ಕೆ ಹೆಂಗೆ ಒದೆ ಕೊಟ್ಟಾರ ನೋಡ್ರಿ. अब ऐसा गलती नहीं होगा साहब, माफ कर दीजिए साहब, गलती हो गया, माफ कर दीजिए, अब ऐसा गलती नहीं होगा साहब, माफ करिए साहब, माफ करिए. ಇದು ಎಲ್ಲರಿಂದ ಸಾಧ್ಯ ಐತೆ ಇಲ್ಲ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.